ಅಂದು ಜೂನ್ 18, 2026 ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದ 80 ವರ್ಷದ ವೃದ್ಧೆ ಸುಬ್ಬಮ್ಮ ತನ್ನ ಮನೆಯಲ್ಲಿ ಹಾಡಹಗಲೇ ಬರ್ಬರವಾಗಿ ಹತ್ಯೆಯಾಗಿದ್ಲು. ಕಲ್ಲಿನಿಂದ ತಲೆಗೆ ಹೊಡೆಯಲಾಗಿತ್ತು. ಕಿವಿಯಲ್ಲಿ ಇದ್ದ 2 ಓಲೆಗಳು ಇರಲಿಲ್ಲ. ಕಿವಿಯೋಲೆ ಕಿತ್ತುಕೊಳ್ಳೋ ಭರದಲ್ಲಿ ಕಿವಿಗಳು ಹರಿದಿದ್ವು. ಕೂಲಿಗೆ ಹೋಗಿದ್ದ ಮೃತಳ ಮಗಳು ಬಂದು ನೋಡಿದ್ರೆ ಶಾಕ್ ಆಗಿತ್ತು. ಯಾರ ಮೇಲೆ ಅನುಮಾನ ಕೂಡ ಇರಲಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಂಚೇನಹಳ್ಳಿ ಠಾಣೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ರೆ ಕೊಲೆ ಪಾತಕ ಬಸವನಹಳ್ಳಿ ಗ್ರಾಮದಲ್ಲಿ ಇದ್ದ. ಅವನೇ ಈ ಫೋಟೋದಲ್ಲಿನ ಪಾಪಿ ಆರೋಪಿ ಕುಮಾರ್. ಇನ್ನು ಈಗ ತಾನೇ 20 ವರ್ಷ ವಯಸ್ಸು, ವೃತ್ತಿಯಲ್ಲಿ ಆಟೋ ಚಾಲಕ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 18ನೇ ತಾರೀಕು ರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ತೊಂಡೆವಾವಿ ಹೋಬಳಿ ಬಸವನಹಳ್ಳಿ ವಿಲೇಜಲ್ಲಿ. ಬೇಸಿಕ್ಲಿ ಕಂಪ್ಲೇಂಟ್ ಪ್ರಕಾರ ಒಬ್ಬರು ಲೇಡಿ 80 ಇಯರ್ಸ್ ಏಜ್ ಸುಬ್ಬಮ್ಮ ಅವ್ರಿಗೆ ಯಾರು ಮನೆಯಲ್ಲಿ ಬಂದು ಹೊಡೆದಿದ್ದಾರೆ ಮತ್ತು ಕಿವಿ ಓಲೆ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಈ ಕ್ರಿಟಿಕಲ್ ಇಂಜರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ಹಾಸ್ಪಿಟಲಲ್ಲಿ. ಸೊ ಈ ವಿಚಾರ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದೆ. ಆಮೇಲೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಮತ್ತು ಮಂಚೇನಹಳ್ಳಿ PSI ಪುನೀತ್ ಜೊತೆಗೆ ನಮ್ಮ DSP ಪ್ರಕಾಶ್ದು ನೇತೃತ್ವದಲ್ಲಿ ಇವರು ಎಲ್ಲರೂ ಪರಿಶೀಲನೆ ಮಾಡಿದ್ದಾರೆ, ಎಲ್ಲ ವಿಚಾರಣೆ ಮಾಡಿದ್ದಾರೆ, ಎವಿಡೆನ್ಸಸ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲೋಕಲ್ದವ್ರದ್ದು ಏನು ಇನ್ವಾಲ್ವ್ಮೆಂಟ್ ಆಗಬೇಕು ಈ ಥರ ಅವ್ರಿಗೆ ಡೌಟ್ ಬಂತು. ಈ ಕಾರಣ ಬಗ್ಗೆ ಪಕ್ಕದಲ್ಲಿ ಅಡ್ಜಸೆಂಟ್ ಮನೆಯಲ್ಲಿ ಒಬ್ಬರು ಹುಡುಗ ಇದ್ದಾರೆ ಕುಮಾರ್. ಅವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, 20 ವರ್ಷ ಏಜ್ ಅವ್ರದ್ದು. ಅವ್ರಿಗೆ ಕೇಳಿದಾಗ ಇಂಟರೋಗೇಷನ್ ಮಾಡಿದಾಗ ನಮಗೆ ಈ ಥರ ಅವ್ರದ್ದು ಸ್ಟೇಟ್ಮೆಂಟ್ಸ್ ಮತ್ತು ಏನು ಆ್ಯಕ್ಟಿವಿಟೀಸ್ ಇತ್ತು ಅದು ಮ್ಯಾಚ್ ಆಗಲಿಲ್ಲ. ಆಮೇಲೆ ಇಂಟರೋಗೇಷನ್ ಟೈಮಲ್ಲಿ ಅವರಿಗೆ ಕ್ವಶನ್ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ ಹೌದು ಅವರೇ ಇದನ್ನು ಕಮಿಟ್ ಮಾಡಿದ್ದಾರೆ, ಆಫೆನ್ಸ್ ಅವರೇ ಕಮಿಟ್ ಮಾಡಿದ್ದಾರೆ. ಬೇಸಿಕ್ಲಿ ನಮಗೆ ಟೆಕ್ನಿಕಲ್ ಡೀಟೇಲ್ಸಿಂದ ಕೂಡ ಅವ್ರದ್ದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಸಿಕ್ಕಿತ್ತು. ಜೊತೆಗೆ ಅವರು ಈ ಮನೆಯಲ್ಲಿ ಯಾರು ಇನ್ನೊಬ್ಬರು ಇದ್ದಾರೆ ಗಂಡಸರು, ಅವ್ರ ಜೊತೆ ಮಾತಾಡಿದೆ ಅದೇ ಟೈಮ್ಗೆ. ಸೊ ಮಧ್ಯಾಹ್ನ ಇವರು ಒಬ್ಬರೇ ಇದ್ದರು ಮನೆಯಲ್ಲಿ ಲೇಡಿ. ಮತ್ತು ಆ ಟೈಮ್ಗೆ ಆ ಕಾಲೋನಿಯಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಯಾರೂ ಇರಲ್ಲ. ಸೊ ಇವರು ಅದನ್ನು ಯೂಸ್ ಮಾಡಿಕೊಂಡು ಇವ್ರ ಮನೆಗೆ ಹೋಗಿದ್ದಾರೆ. ಮತ್ತು ಇವರಿಗೆ ಸುಮಾರು ದಿನದಿಂದ ದುಡ್ಡದ್ದು ಅವಶ್ಯಕತೆ ಇತ್ತು. ಮೊದಲೇ ಲೋನ್ ಕೂಡ ತೊಗೊಂಡಿದ್ದಾರೆ ಮತ್ತು ಈಗ ಆಟೋ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಆಟೋಕ್ಕೋಸ್ಕರ ಕೂಡ ಇವರಿಗೆ ದುಡ್ಡು ಬೇಕಿತ್ತು. ಈ ಕಾರಣ ಬಗ್ಗೆ ಇವರು ಇದನ್ನು ಪ್ಲ್ಯಾನ್ ಮಾಡಿ ಆ ಲೇಡಿ ಹತ್ರ ಹೋಗಿ ಅವರಿಗೆ ಒಂದು ಕಲ್ಲಿಂದ ಹೊಡೆದಿದ್ದಾರೆ ತಲೆ ಮೇಲೆ ಫಸ್ಟ್. ಆಮೇಲೆ ಅವ್ರದ್ದು ಕಿವಿ ಓಲೆ ಕಿತ್ಕೊಂಡು ಮತ್ತೆ ಅವರಿಗೆ ಸ್ಟೋನಿಂದ ಮತ್ತೆ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಅಂದರೆ ಸಾಯಿಸಿದ್ದಾರೆ ಇನ್ ದ ಸೆನ್ಸ್ಗೆ ಕ್ರಿಟಿಕಲಿ ಇಂಜರ್ ಮಾಡಿದ್ದಾರೆ. ಆಮೇಲೆ ಬ್ಲಡ್ ಲಾಸ್ ಕಾರಣ ಬಗ್ಗೆ ಲೇಡಿದು ಡೆತ್ ಆಗಿತ್ತು. ಸಿನ್ಸ್ ಅವ್ರದ್ದು ಕಂಡೀಷನ್ ತುಂಬ ಖರಾಬಿತ್ತು. ಸೊ ಅವರು ಸ್ಟೇಟ್ಮೆಂಟಲ್ಲಿ ನಮಗೆ ಏನೂ ಹೇಳಿಲ್ಲ. ಬಟ್ ಎಲ್ಲ ಎವಿಡೆನ್ಸಸ್ಸಿಂದ ನಾವು ಈ ಕೇಸ್ಗೆ ಸಾಲ್ವ್ ಮಾಡಿ ಈಗ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ಕಿವಿ ಹೊಳೆದು. ಇನ್ನು ಆಟೋ ಚಾಲಕ ಕುಮಾರ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ರೆ ಭಯಾನಕ ಸತ್ಯ ಬಯಲಾಗಿದೆ. ಕುಮಾರ್ ಆಟೋಗೆ ಸ್ಪೀಕರ್ಗಳನ್ನ ಅಳವಡಿಸಲು ಕೈ ಸಾಲವಾಗಿ 25,000 ರೂಪಾಯಿ ಸಾಲ ಮಾಡಿದ್ದ. ಅದನ್ನ ವಾಪಸ್ ಸಕಾಲಕ್ಕೆ ಕೊಡದ ಕಾರಣ ಸಾಲ ಕೊಟ್ಟವರು ಕುಮಾರ್ ಮನೆ ಬಳಿ ಆಗಮಿಸಿ ಪ್ರಶ್ನಿಸಿದ್ರಂತೆ. ಇದರಿಂದ ಸನಿಹದಲ್ಲೇ ಇರೋ ವೃದ್ಧೆ ಸುಬ್ಬಮ್ಮ ಧರಿಸಿದ್ದ ಕಿವಿಯೋಲೆ ಮೇಲೆ ಕಣ್ಣು ಹಾಕಿದ್ದ. ಅಂದುಕೊಂಡಂತೆ ಜೂನ್ 18, 2026 ಮಠ ಮಧ್ಯಾಹ್ನ ಸುಬ್ಬಮ್ಮಾಳ ಮನೆಗೆ ಬಂದಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಒಂಟಿ ವೃದ್ಧೆಯನ್ನ ಕೊಂದು ಆಕೆ ಧರಿಸಿದ್ದ ಕಿವಿಯೋಲೆಯನ್ನ ಕಳ್ಳತನ ಮಾಡಿದ್ದ. ನಂತರ ಏನೋ ಗೊತ್ತಿಲ್ಲದಂತೆ ಗ್ರಾಮದಲ್ಲಿ ತಿರುಗಾಡಿಕೊಂಡಿದ್ದ. ಆದರೆ ಈಗ ಪೊಲೀಸರು ಕುಮಾರ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ನೋಡಿ, EMIದು ಕೂಡ ಇದೆಯಾ. ಜೊತೆಗೆ ಈಗ ಮೊನ್ನೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ದಾರೆ ಏನು ಸೌಂಡ್ ಸಿಸ್ಟಮ್ ಹಾಕಿದ್ದಾರೆ ಆಟೋ ಅಲ್ಲಿ ಸುಮಾರು ದಿನ ಹಿಂದೆ. ಆ ಟೈಮ್ಗೆ ಅವ್ರಿಗೆ ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರಿಗೆ ದುಡ್ಡು ಕೊಡಲಿಲ್ಲ. ಆ ಟೈಮ್ಗೆ ಏನಾದರೂ ಸಣ್ಣ ಪುಟ್ಟ ಗಲಾಟ ಆಯಿತು. ಇವರು ರಿಕವರಿ ಮಾಡೋಕ್ಕೆ ಬಂದಿದ್ದರು ಅವ್ರ ಮನೆಗೆ ನಮ್ಮ ದುಡ್ಡು ಕೊಡಿ. ಸೊ ಇವರಿಗೆ ದುಡ್ಡದ್ದು ಸಮಸ್ಯೆ ಆಯಿತು. ಆ ಕಾರಣ ಬಗ್ಗೆ ಇವರು ಅದನ್ನು ಈ ಆಫೆನ್ಸ್ ಕಮಿಟ್ ಮಾಡಿದ್ದಾರೆ. ವಾಲೆ ಅಂದರೆ ಎಷ್ಟು ತೂಕ ಇತ್ತು? ಅದು ಅರೌಂಡ್ 5 ಗ್ರಾಮ್ಸ್, 2 ಸೇರಿ 5 ಗ್ರಾಮ್ಸ್ದು ಇತ್ತು. ಇದನ್ನು ಇವರು ಡಿಸ್ಪೋಸ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅವರಿಂದ ನಾವು ರಿಕವರಿ ಮಾಡಿದ್ದೀವಿ. ಈಗ ನಮಗೆ ಸಿಕ್ಕಿದೆ ಪ್ರಾಪರ್ಟಿ. ಆರೋಪಿ ಸಿಕ್ಕಿದೆ ಮತ್ತು ಅವ್ರು ಕರ್ಕೊಂಡು ಹೋಗಿ ಪ್ರಾಪರ್ಟಿ ಕೂಡ ರಿಕವರಿ ಮಾಡಿದ್ದೀವಿ. ಇನ್ನು ಹಾಡಹಗಲೇ ಮನೆಗೆ ನುಗ್ಗಿ ವೃದ್ಧೆಯನ್ನೇ ಕೊಲೆ ಮಾಡಿದ ಕಾರಣ ಗ್ರಾಮದಲ್ಲಿ ಆತಂಕ ಮೂಡಿತ್ತು. ಆದರೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕಾರಣ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.